ಎಲ್ರಿಗೂ ನಮಸ್ಕಾರ. ಸ್ಕೈ ಬಾಯ್ ಸ್ಟುಡಿಯೋಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ಮನೆಯಲ್ಲಿ ಆರ್ಥಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ ಬರ್ತಾ ಇದೆ. ನಮ್ಮ ಮನೆಯಲ್ಲಿ ಕುಜ ದೆಸೆ ಮತ್ತು ರಾಹು ದೆಸೆ, ಕೇತು ದೆಸೆ ನಡೀತಾ ಇದೆ. ಎಲ್ಲರಿಗೂ ನಮಗೆ ಗುರುಬಲನೇ ಇಲ್ಲ, ಶುಕ್ರ ಬಲನೇ ಇಲ್ಲ, ನಾವೇನು ಮಾಡೋದು ಅಂತ ಚಿಂತೆ ಮಾಡ್ತಿರ್ತಾರೆ. ಖಂಡಿತ ಈ ರಾಹು ದೋಷ, ಈ ಕೇತು ದೋಷ, ಈ ಕುಜ ದೋಷ ಎಲ್ಲ ಬಂದಾಗ ಮನೆಯಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತವೆ. ಒಂದು ರೀತಿಯಲ್ಲ, ಬಿಸ್ನೆಸ್ಸಲ್ಲಿ ಲಾಸ್ ಆಗೋಂಥದ್ದು, ಆರೋಗ್ಯದಲ್ಲಿ ಎಲ್ಲರಿಗೂ ಆರೋಗ್ಯ ಕೆಡ ಅಂಥದ್ದಾಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸಂಬಂಧದಲ್ಲಿ ಸಮಸ್ಯೆ ಆಗಿರ್ಬೋದು, ಎಲ್ಲ ರೀತಿಯ ಸಮಸ್ಯೆ ಈ ಒಂದು ಗ್ರಹಗಳಿಂದ ನಮಗೆ ಬರ್ತಾ ಇರುತ್ತೆ. ಆವಾಗ ಯಾರಿಗೂ ಗುರುಬಲನೂ ಇರಲ್ಲ, ಶುಕ್ರ ಬಲನೂ ಇರಲ್ಲ. ಇದಕ್ಕೆ ಪರಿಹಾರ ಹೇಗೆ ಮಾಡ್ಕೊಳೋದು? ನಮ್ಮ ಮನೆಯಲ್ಲಿ ಗುರುಬಲನೂ ಬೇಕು, ನಂತರ ಶುಕ್ರಬಲನೂ ಬೇಕು. ಹಾಗಾಗಿ ಪರಿಹಾರ ಏನು ಮಾಡ್ಕೊಳ್ಳೋದು ಅಂತ ಅಂದಾಗ, ಮನೆಯಲ್ಲಿ ಯಾರಾದರೂ ಹಿರಿಯರಾಗಿರ್ಬೋದು, ಇಲ್ಲ ಮನೆಯಲ್ಲಿ ಯಾರಾದರೂ ಒಬ್ಬರು ಪ್ರತಿ ಗುರುವಾರ ಶುಕ್ರವಾರ ಅಂದರೆ ಈ ಒಂದು ಗುರುವಿನ ಧಾನ್ಯ ಕಡಲೆಕಾಳಾಗಿರುತ್ತೆ, ಶುಕ್ರನ ಧಾನ್ಯ ಬಂದ್ಬಿಟ್ಟು ಅವರೆಕಾಳಾಗಿರುತ್ತೆ. ಹಾಗಾಗಿ ನೀವು ಗುರುವಾರ ಒಂದು ದೇವಸ್ಥಾನಕ್ಕೆ ಹೋಗಿ ನವಗ್ರಹನ 9 ಸುತ್ತು 3 ಸುತ್ತು ಈ ಥರ ಒಂದು ನವಗ್ರಹನ ಸುತ್ತಿ 100 ಗ್ರಾಮು ಇಲ್ಲ 1/4 kg ಕಡಲೆಕಾಳನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಮ್ಮ ಗುರುಬಲ ಹೆಚ್ಚಾಗುತ್ತೆ, ಅಲ್ಲಿಗೆ ಪರಿಹಾರನೂ ಕೂಡ ಆಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಶುಕ್ರಬಲನೂ ಬೇಕು ಅಂತ ಅಂದಾಗ ಪ್ರತಿ ಶುಕ್ರವಾರ ಹೋಗಿ ನವಗ್ರಹನ ಸುತ್ತಿ ಅದನ್ನು ಕೂಡ 100 ಗ್ರಾಮ್ ಆಗಿರ್ಬೋದು, 1/4 kg ಆಗಿರ್ಬೋದು ಅವರೆಕಾಳನ್ನ ತಗೊಂಡೋಗಿ ದಾನ ಮಾಡೋದ್ರಿಂದ ನಿಮಗೆ ಶುಕ್ರಬಲನೂ ಮನೆಯಲ್ಲಿ ಹೆಚ್ಚುತ್ತಾ ಹೋಗುತ್ತೆ. ಮನೆಯಲ್ಲಿ ಯಾವ ಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಗುರು ದೆಸೆಯಿಂದ, ಶುಕ್ರ ದೆಸೆಯಿಂದ ಅಂತ ಹೇಳಿದಾಗ, ಮನೆ ಅಂತ ಅಂದಮೇಲೆ ಒಂದು ಹಾಲ್ ಇರುತ್ತೆ. ಹಾಲಲ್ಲಿ ನಮಗೆ ಯಾವಾಗಲೂ ಒಂದು ಜಾಗದಲ್ಲಿ ಜಾಸ್ತಿ ನಾವು ಕಣ್ಣಾಡಿಸ್ತಾ ಇರ್ತೀವಿ. ಇಲ್ಲ ಟಿ ವಿ ಹತ್ರ ಇರ್ಬೋದು, ಇಲ್ಲ ಒಂದು ಟೇಬಲ್ ಇಟ್ಟಿರ್ತೀರ. ಆ ಪ್ರತಿನಿತ್ಯ ನೋಡೋ ಅಂಥ ಜಾಗ ಆಗಿರಬೇಕು. ಆ ಒಂದು ಜಾಗದಲ್ಲಿ ನೀವು ಗಾಜಿನ ಲೋಟ ಇಲ್ಲ ಗಾಜಿನ ಬಟ್ಲುಗಳಲ್ಲಿ 2 ಬಟ್ಲನ್ನ ತಗೊಳ್ಳಿ, ಇಲ್ಲಾಂದರೆ 2 ಗ್ಲಾಸ್ನ ತಗೊಳ್ಳಿ, ಗಾಜಿನದೇ ಆಗಿರಬೇಕು. ಅದರಲ್ಲಿ 1 ಲೋಟದಲ್ಲಿ ಕಡಲೆಕಾಳು, 1 ಲೋಟದಲ್ಲಿ ಅವರೆಕಾಳು ಇಟ್ಟು ಅದನ್ನು ಆ ಒಂದು ಜಾಗದಲ್ಲಿ ಇಡೋ ಅಂಥದ್ದು. ಇಟ್ಟು ಪ್ರತಿದಿನ ಆ ಕಾಳುಗಳನ್ನ ನೋಡೋ ಅಂಥದ್ದು. ಪ್ರತಿದಿನ ನೋಡೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ, ಶುಕ್ರಬಲನೂ ಕೂಡ ಹೆಚ್ಚಾಗ್ತಾ ಬರುತ್ತೆ. ನಮ್ಮಲ್ಲಿರೋ ಅಂಥ ಸಮಸ್ಯೆಗಳನ್ನ ಸ್ವಲ್ಪ ರೀತಿಯಲ್ಲಿ ಕಳೀತಾ ಬರ್ತೀವಿ. ಪ್ರತಿದಿನ ಎದ್ದು ಆ ಕಡಲೆಕಾಳು ನೋಡ್ತಾ ನಮಗೆ ಗುರುಬಲನೂ ಹೆಚ್ಚಾಗುತ್ತೆ, ಶುಕ್ರಬಲನೂ ಹೆಚ್ಚಾಗ್ತಾ ಬರುತ್ತೆ. ಹಾಗಾಗಿ ಈ ಒಂದನ್ನು ನೀವು ಮನೆಯಲ್ಲಿ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ. ಈ ಒಂದು ಏನು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನನ್ನ ಚಾನಲ್ ಹೊಸ್ದಾಗಿ ಆಗಿರೋದ್ರಿಂದ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಈ ಒಂದು ಟಿಪ್ಸ್ನ. ಥ್ಯಾಂಕ್ ಯು ಸೋ ಮಚ್.